ಸಮೀಪದಲ್ಲಿ ಒಂದು ಚಿತ್ರ ಯಾರೋ ನೋಡಿ ಹೇಳಿದ್ರು ನನಗೆ, 2 ಕತೆ ಬರುತ್ತೆ ಸರ್, ಫಸ್ಟ್ ಹಾಫೇ ಒಂದು ಕತೆ ಬರುತ್ತೆ, ಸೆಕೆಂಡ್ ಹಾಫ್ ಇನ್ನೊಂದು ಕತೆ ಬರುತ್ತೆ ಸರ್, ಏನು ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಯಾವುದೋ ಎನ್ಕೌಂಟರ್ ವಿಷಯದಲ್ಲಿ ಯಾವುದೋ ಸಿನಿಮಾ ಮಾಡಿದರೆ ಎನ್ಕೌಂಟರ್ ಮಾಡೋ ತಪ್ಪುನ ಲೆಕ್ಕಾಚಾರದಲ್ಲಿ ತೋರಿಸ್ಬಿಟ್ಟಿದ್ದಾರೆ ಪಿಕ್ಚರ್. ಇಂಟರ್ವಲ್ ಪಾಯಿಂಟಲ್ಲಿ ಬಂದು ಕಥಾನಾಯಕ ಬಂದು ಹೇಳ್ತಾರೆ, ನಾವು ಮಾಡಿರೋದು ಎನ್ಕೌಂಟರ್ ಎಲ್ಲ ಕಂಡ್ರು ಮರ್ಡರ್ ಅಂತಾರೆ ಅವರು. ಜನ ಎಲ್ಲ ದಿಗ್ಭ್ರಮೆ ಆಗ್ಬಿಡ್ತಾರೆ ಒಂದ್ಸರಿ. ಯಾಕಂದ್ರೆ ಹುಡುಗ ಅಥವಾ ಆ ವಿಕ್ಟಿಮ್ ಆ ಕೆಲಸನೇ ಮಾಡಿರಲ್ಲ. ಹೌದು ಸರ್. ಆಮೇಲೆ ನೋಡಿದ್ರೆ ಇನ್ಯಾರೋ ಕೆಲಸ ಮಾಡಿರ್ತಾರೆ, ಇವ್ರು ತಪ್ಪಾಗಿ ಎನ್ಕೌಂಟರ್ ಮಾಡಿರ್ತಾರೆ. ಈ ತರದೆಲ್ಲ ನಡೆದು ಈ ತರ ಸಬ್ಜೆಕ್ಟ್ಗಳನ್ನ ತಗೊಂಡು ವಿಭಿನ್ನವಾಗಿ ನಾವು ಓದ್ಬೇಕು, ಆ ಟೈಮಿಂಗ್ಸ್ ತಗೋಬೇಕು. ಆಮೇಲೆ ಸ್ಕ್ರೀನ್ ಪ್ಲೇ ಮಾಡಿದ್ರೆ ಯಾವ ಕತೆಗೆ ಯಾರು ಕರೆಕ್ಟ್ ಆಗಿ ಸೆಲೆಕ್ಟ್ ಆಗ್ತಾರೆ. ಸೊ ಅದು ಡೈರೆಕ್ಟರ್ ಭಾವನೆಯಲ್ಲಿ ಯಾವ್ದು ಸೆಲೆಕ್ಟ್ ಆಗುತ್ತೋ ಅದನ್ನ ನಾವು ಬೇರೆ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾವು ಇದನ್ನು ಹೋಗಿ ನಮ್ದೇ ಒಂದು ಗುಂಪು ನಿಮ್ದೇ ಒಂದು ಗುಂಪು ಅಂತ ನಾವು ಹೇಳಕ್ಕಾಗಲ್ಲ. ಹೌದು ಸರ್. ಹೆಚ್ಚು ಕಡಿಮೆ ಸುಮಾರು ವಾಹಿನಿಗಳಿದೆ ಕರ್ನಾಟಕದಲ್ಲಿ, ಸಾಲಲ್ಲ ಅಷ್ಟು ವಾಹಿನಿಗಳು. ಕರ್ನಾಟಕದ ಪೊಟೆನ್ಷಿಯಲ್ ಪ್ರಕಾರ ನಾನು ಈ ನೃತ್ಯ ಪಟುಗಳನ್ನ ನೋಡ್ತಾ ಇರ್ತೀನಿ. ನನಗೆ ತುಂಬಾ ಅವರು ಒಂದು ವರ್ಲ್ಡ್ ಇಂಟರ್ನ್ಯಾಷನಲ್ ಲೆವೆಲ್ನ ಡ್ಯಾನ್ಸರ್ಸ್ ತರ ಇದ್ದಾರೆ ಒಬ್ಬೊಬ್ರು. ಸೊ ಆ ವಾಹಿನಿಗಳು ಹೆಚ್ಚಾಗಲೂ ಬೇಕು. ಯಾಕೆ ಬೇಕು ಅಂತ ಹೇಳಿದ್ರೆ ಆ ಜನಗಳಿಗೆ ಅವ್ರಿಗೆ ಅವ್ರ ಪ್ರತಿಭೆಯನ್ನು ಗುರುತಿಸ್ಕೊಳ್ಳೋಕೆ ಒಂದು ವೇದಿಕೆ ಆಗಬೇಕು. ಇಲ್ಲಾಂದ್ರೆ ಒಂದಷ್ಟು ಜನ ಕಾಣಿಸ್ಕೊಳ್ಳೋದೇ ಇಲ್ಲ ಸ್ಕ್ರೀನ್ ಮುಂದೆ, ಕಷ್ಟ ಆಗೋಗ್ಬಿಡುತ್ತೆ. ಆಮೇಲೆ ಏನು ಹೇಳೋಣ, ವ್ಯತ್ಯಾಸ ಅನ್ನುವಂಥದ್ದು ಇದಕ್ಕೆ ಮೇಲೆ ವ್ಯತ್ಯಾಸ ಏನಿಲ್ಲ ರೀ, ಕಾಲ ಎತ್ತಸ್ವೇ ನಮ್ಮ, ಯಾರೇನೂ ಮಾಡೋಕ್ಕಾಗಲ್ಲ. ಕೆಲವು ಟೈಮ್ ಹೇಳ್ತಾರೆ ಯಾರ್ದೋ ಮದುವೆಯಲ್ಲಿ ಉಂಡವನೇ ಜಾಣ ಅಂತ. ಈಗ ಅದೊಂದಾಗುತ್ತೆ, ಗಾಳಿ ಬಂದಾಗ ತೂರ್ಕೋಬೇಕಾಗುತ್ತೆ. ನೀನ್ ಯಾಕೆ ತೂರ್ಕೋತೀಯ ಅಂದ್ರೆ ಗಾಳಿ ಬಂದಿದೆ ನಾನೇನಪ್ಪ ಮಾಡಿ ಅಂತ ಅನ್ಸುತ್ತೆ. ಹೌದು, ಹಳೆ ನೀರು ಬಂದ್ಮೇಲೆ ಹೊಸ ನೀರು ಹೋಗುತ್ತಲ್ಲ, ಹಂಗೆ ಹಳೆ ನೀರು ಬಂದ ಮೇಲೆ ಹೊಸ ನೀರು ಬಂದ್ಮೇಲೆ ಹಳೆ ನೀರು ಕೊಚ್ಕೊಳಕ್ ಹೋಗಲ್ಲ. ಅದು ಹಳೆ ನೀರ್ ಮೇಲೆ ತೇಳ್ಕೊಂಡು ಹೋಗುತ್ತೆ ಹೊಸ ನೀರು. ಹಳೆ ನೀರು ತಿಳಿಯಾಗಿ ಅಲ್ಲೇ ನಿಂತಿರುತ್ತೆ ನಿಮ್ಗೆ. ಹೌದು ಸರ್, ಹೌದು, ತಿಳಿಯಾಗಿ ನಿಂತಿರುತ್ತೆ. ಯಾಕಂದ್ರೆ ಅದಕ್ಕೇನಾಗಿರುತ್ತೆ, ಆ ತಕ್ಕ ಪರ್ವ ಅದು ಕರೆಕ್ಟ್ ಆಗಿ ರೀಚ್ ಆಗಿರುತ್ತೆ, ಆ ವಯಸ್ಸು ರೀಚ್ ಆಗಿರುತ್ತೆ. ಆಮೇಲೆ ನಾನು ಮುಂದೆ ಹೋಗ್ಬೇಕು ಅಂತ ಅನ್ಸಲ್ಲ, ಸಾಕಪ್ಪ ಇಷ್ಟೇ ಸಾಕು, ನಾನು ಸುಸ್ತಾಗಿದೆ, ನೆಮ್ಮದಿಯಾಗಿರ್ತೀನಿ ತಿಂತಿರುತ್ತೆ. ಹೊಸ ನೀರು ಇನ್ನೂ ದಾಟಿ ಅದು ಹಳೇದಾಗತ್ತೆ. ಆಮೇಲೆ ಹೋಗಿ ಅದು ಒಂದ್ ಕಡೆ ಹೋಗಿ ಸಾಕಪ್ಪ ನನ್ಗೆ ಇದಕ್ ಮೇಲೆ ಆಗಲ್ಲ ಅಂತ ಅದನ್ನ ದಾಟಿ ಇನ್ನೊಂದು ಬರುತ್ತೆ. ಚಕ್ರ, ಕಾಲಚಕ್ರ ಉರುಳ್ತಾ ಇರುತ್ತೆ. ನಾನು ಇಲ್ಲೇ ಇರ್ತೀನಿ ಅಂದವರು, ಹಿಂಗೆ ಇರ್ತೀನಿ ಅಂದವರು, ಸಾವೇ ಇಲ್ಲ ಅಂದವರು, ಎಸ್ ನೀನ್ ಹೇಗೆ ಚೆನ್ನಾಗ್ ಆಗ್ತೀಯ ನಾನು ನೋಡ್ತೀನಿ ಅಂತ ಕೇಳಿದವರು, ನಿನ್ನನ್ನು ತಲೆ ಎತ್ತಕ್ಕೆ ಬಿಡಲ್ಲ ಅಂತ ಹೇಳಿದವರು, ತಲಾಂತರವಾಗಿ ಯಾವ ತಲೆನೂ ಕಾಣದೇ ಇರ್ತಕ್ಕಂಥ ಏನು ನಿಸ್ಸಾರವಾದ ಈ ಭೂಮಿ ಮೇಲೆ ಇವಾಗ ಬಾಳ್ತಾ ಇರೋ ಜನ ಹಿಂದಿನ ಎಷ್ಟು ತಲೆಗಳು ಕಂಡಿದ್ದಾರೆ, ಇದನ್ನ ಹಿಂದಿನ ಎಷ್ಟು ತಲೆಗಳು ಇಲ್ದಿರೋ ನಾಪತ್ತೆ ಹೋಗಿದೆ. ನಾವು ಬಾಳ್ತಾ ಇರೋದು ಯಾರ ಮೇಲೆ? ಎಲ್ಲ ಶವಗಳ ಮೇಲೆ ನಾವು ಕೂತಿದ್ವಿ. ಹೌದು ಹೌದು ಸರ್, ಖಂಡಿತ ಖಂಡಿತ. ಇಷ್ಟು ತಿಳ್ಕೊಂಡ್ಬಿಟ್ರೆ ಇದರಲ್ಲಿ ಯಾರು ಬುದ್ಧಿವಂತ, ಯಾರು ಮುಟ್ಟಾಳ, ಯಾರು ಶ್ರೀಮಂತ, ಯಾರು ಬಡವ, ಪ್ರತಿಭಾವಂತ, ಯಾರು ಮೂಢ, ಯಾವನಿಗೆ ಪ್ರತಿಭೆನೇ ಇಲ್ಲ ಅಂತ ಹೇಳುವಂಥವ್ನು ಮುಟ್ಟಾಳ. ಪ್ರತಿಭೆ ಇಲ್ಲದೆ ಇರೋನಿಗೂ ಒಂದು ಪ್ರತಿಭೆ ಇದೆ, ಅದನ್ನು ಗುರುತಿಸೋದು ಕಾಲ ಅಲ್ವೇ? ಕರೆಕ್ಟ್, ಅಷ್ಟೇ. ಸೂಪರ್ ಸರ್, ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲ ಒಂದೊಂದು ಪ್ರತಿಯೊಂದು ಸರ್, ಇದೇನು ಕಾದಂಬರಿ ಅಥವಾ ಏನಾದ್ರು ನಿಮ್ಗೆ ಇದೆಲ್ಲ ಓದ್ಬಿಟ್ಟು ಏನಾದ್ರು ಈ ತರ ಮಾತುಗಳು ಅಂದ್ರೆ ಬುದ್ಧಿ ತುಂಬಾ ಚೆನ್ನಾಗಿ ಹೇಳ್ತೀರಾ ಸರ್. ಇದೆಲ್ಲ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಹೇಳ್ತೀರಲ್ಲ, ತುಂಬಾ ಚೆನ್ನಾಗಿ ಹೇಳ್ತೀರಾ. ಈಗ ನಮಗೂ ಕೂಡ ಹೇಳಿದ್ರಿ ನೀವು ಬುಕ್ ಓದಿ, ಪೇಪರ್ಗಳು ಓದಿ ಅಂತ. ಸೊ ಹೆಂಗೆ ಸರ್ ಇದು? ಅದು ಮುಂದಿನ ಪೀಳಿಗೆಗೆ ಅದು ಒಳ್ಳೇದು. ಸರ್ ಅಭ್ಯಾಸ. ಈಗ ಬುಗ್ಗಿ ನೋಡ್ತಾನೆ ಇರ್ತೀರಾ, ಏನು ಒಂದು ಚಿತ್ರೀಕರಣ, ಒಂದು ದೃಶ್ಯ ನಿಮ್ ಕಣ್ಮುಂದೆ ಬರುತ್ತೆ, ಹೊರಟೋಗ್ತದೆ, ನಿಲ್ಲಲ್ಲ ತಲೆನಲ್ಲಿ. ಅದೇ ನೀವು ಒಂದು ಪತ್ರನ, ಒಂದು ಪುಸ್ತಕನೋ, ಒಂದು ಏನೋ ಒಂದು ವಿಷಯನ ಓದಿದ್ರೆ ತಲೆಗೆ ಹತ್ತದೆ. ಅದಾಗ್ತಾ ಇದೆಯಾ? ಏನ್ ಮಾಡ್ತೀರಾ? ಕಂಪ್ಯೂಟರ್ ಮುಂದೆ ಬರ್ತೀರಾ, ಹಿಂಗ್ ಹೊಡಿತೀರಾ. ಬರೀರಿ, ಬರವಣಿಗೆ ಕ್ಲೀನ್ ಇಲ್ಲ. ಬರೆದು ಲೆಕ್ಕನ ಮಾಡಿ ನೀವು ಬರ್ದು ಡೈಲಿ ಬರ್ದಿಟ್ಟು ನೋಡಿ, ತಲೆ ಹೊಡಿತಾರೆ. ಇವತ್ತು ಒಂದು ಮೊಬೈಲ್ ಫೋನ್ ನಂಬರ್ ಬಿಟ್ರೆ ನಿಮ್ಮ ತಲೆಯಲ್ಲಿ
ಎಲ್ಲ ಮೊಬೈಲ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಈಗ. ಅಂಜನಾ ಅದೇ ಎಲ್ಲ ಫ್ಯಾಮಿಲಿ ಕೂತ್ಕೊಂಡಿದ್ರು. ಯಾರು ಇವಾಗ ಮೊದಲು ಎಲ್ಲ ಹಳೆ ಮಾತುಕತೆಗಳೆಲ್ಲ ಇರ್ತಾ ಇತ್ತು ಕೂತ್ಕೊಂಡು. ಇವಾಗ ಏನಿಲ್ಲ ಹಿಂಗೆ ಇರ್ತಾರೆ, ಊಟ ಮಾಡೋ ಕಾಲೇಜ್ ಮುಂದೆ ಅಷ್ಟೇ. ಅದರೊಳಗೆ ಕಾಲ ಹಿಂಗಾಗ್ಬಿಟ್ಟಿದೆ. ಸೊ ಅದೆಲ್ಲ ಬರಬಾರ್ದಾಗಿತ್ತು ಅನ್ಸುತ್ತೆ, ಬಂದ್ಬಿಟ್ಟಿದೆ. ಇಲ್ಲ ಅದೇ ನೀವು ಹೇಳಿದ್ರಲ್ಲ ಸರ್, ಕಾಲ ಹೋಗ್ತಾ ಹೋಗ್ತಾ ಎಲ್ಲ ಆಗ್ತಾ ಇರುತ್ತೆ ಅಂತ, ಹಂಗೆ ಆಗ್ತಾ ಇರುತ್ತೆ. ಗಾಡಿ ಓಡಿಸ ಆಸೆ. ಇದನ್ನ ನೋಡಿ, ಈ ರೇಡಿಯೇಷನ್ ಇದು ಇಡ್ತಾರ, ಹಿಂಗ್ ಗಾಡಿ ಹಿಂಗ್ ನೋಡ್ತಾರ. ನೀವು ಗೂಗಲ್ ಅಂತ ಹೇಳಿದ್ರಿ ಸರ್. ಏನಲ್ಲ ಹಿಂಗೆ ಕಣ್ ಮುಚ್ತಿಲ್ಲೇ ಅಂತ ಹೇಳ್ತೀನಿ, ಗಾಡಿ ಓಡಿಸ್ಬೇಡೇ ಅಂತ ಹೇಳ್ತೀನಿ. ಅವನು ಎಲ್ಲ ಬ್ಯಾಲೆನ್ಸ್ ಮಾಡ್ತಾನೆ. ಹೋಯ್ತಾ ಇಲ್ಲನಾ ಲಾರಿ ಅಷ್ಟು ದೂರ ಇದೆಯಾ ಪಕ್ಕದಲ್ಲಿ ಇದೆಯಾ ಅಂತ ನೋಡಿದೆ ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತಲ್ಲ ಎಲ್ಲೈತೆ ಅಂತ. ಸರ್ ಓಕೆ, ಗೂಗಲ್ ಬಗ್ಗೆ ಹೇಳಿದ್ರಲ್ಲ ಈಗ ನೀವು. ಪಾಪ ಗೂಗಲ್ ಅಂದ್ರೆ ಈಗ ಪ್ರತಿಯೊಬ್ಬರಿಗೂ ಬರಲ್ಲ. ಎಲ್ಲ ಓದ್ದವ್ರಿಗೆ ಏನೋ ಇಂಗ್ಲೀಷ್ ನಾಲೆಜ್ ಗೊತ್ತಿರುತ್ತೆ, ಅವ್ರೇನೋ ಓಕೆ ತೊಂದರೆ ಇಲ್ಲ. ಪಾಪ ಹಳ್ಳಿ ಜನ ಮುದ್ದು ಜನ ಏನು ಓದ್ರಲ್ಲ, ಇಂಗ್ಲೀಷ್ ಗೊತ್ತಿರಲ್ಲ. ಇದು ಏನೋ ಮ್ಯಾಪ್ ಹಾಕೊಂಡು ಹೋಗ್ಬೇಕು, ಪ್ಲೀಸ್ ಅಂತೆ. ಯಾವ ಗೊತ್ತಾಗುತ್ತೆ ಸರ್ ಅದು? ನೀವು ಹೇಳಿ ಸರ್, ಮುಂದೆ ನೋಡೋಣ. ಅವಳು ಹೇಳೋದು ಕೇಳಿಸ್ಕೊಳ್ಳೋಣ, ಅವಳು ಏನು ಹೇಳಿದ್ಲ ಅಂತ ಕನ್ಫ್ಯೂಸ್ ಆಗಲ್ಲ. 30 meters, take left hand, go 100 feet 50 feet ಅಂತ. ಆಮೇಲೆ you have to take a U-turn ಅಂತ. ಅಲ್ಲಿ ಕಾಂಪೌಂಡ್ ಹಾಕ್ಬಿಟ್ಟಿರ್ತಾರೆ. ಹೆಂಗೆ ಸರ್ ಅಲ್ಲಿ ಲೊಕೇಶನ್ ಕಷ್ಟ. ಆಗೋದಲ್ಲ ಸರ್, ಆಗಿದೆ ನನಗೆ ಈ ಲೊಕೇಶನ್. ಅದಕ್ಕೆ ನಾನು ಕೇಳಲ್ಲ. ನಮ್ಗೆ ಹೆಂಗಂದ್ರೆ ಸರ್, ನಾವು ಹೋಗ್ಬೇಕಾದ್ರೆ ಯಾರಿಗಾದ್ರು ಕೇಳ್ತೀವಿ, ಅದನ್ನ ಕೇಳೋದು ಒಳ್ಳೇದು. ಇವಳು ನಂಬ್ಕೊಂಡು ಹೋಗ್ಬಿಟ್ರೆ ನಾವು ಜೀವನ ಮಾಡೋಕ್ಕಾಗಲ್ಲ, ಆಮೇಲೆ ಕರೆಕ್ಟ್ ಟೈಮ್ಗೂ ಹಾಕಾಗಲ್ಲ. ನಮ್ಮ ಹುಡುಗ ಎಲ್ಲಾದ್ರೂ ಬದುಕ್ತಾನೆ, ಕೇಳಕ್ ಬಾಯಿ ಕೊಡಿ, ಕೇಳೋದು ಒಳ್ಳೇದು ಅನ್ಸುತ್ತೆ. ಹೌದು ಸರ್, ಇದು ಒಂದು ಅಳತೆಗೆ ಪಾಪ ಅವರು ತಿಳುವಳಿಕೆ ಮಾಡಿದ್ದಾರೆ. ಓಕೆ, ಮಾಡಿದ್ದಾರೆ ಖಂಡಿತ. ಹೇಳ್ತೇನೆ ಸಂಪೂರ್ಣ ಅದೇ ಎಲ್ಲ ಸಂಪೂರ್ಣ ಇದೆ ಎಲ್ಲ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು. ಹಾಂ ಸರ್ ಓಕೆ ಸರಿ ಸರ್, ನಾವು ನೋಡ್ತಾ ಇದೀವಿ. ಸೊ ಅಪ್ಪಾಜಿ ಅವರು ಸರ್, ಇದು ಯಾರಂತ ಗೊತ್ತಾಗ್ಲಿಲ್ಲ ಸರ್. ಮುದ್ದಾಗಿದ್ದೀರ, ತುಂಬಾ ಚೆನ್ನಾಗಿದೆ ಸರ್ ಈ ಫೋಟೋ. ಸರ್ ಅದು ಅಮ್ಮ. ಓಕೆ ಚೆನ್ನಾಗಿದೆ. ಸೊ ನಿಮ್ದೊಂದು ಹೋಮ್ ಟೂರ್ ನೋಡೋಣ ಸರ್ ಒಂದ್ಸತಿ. ಒಳಗಡೆ ನೋಡ್ತೀವಿ. ಇದು ಅಮ್ಮ ಅವರು ಮಲಗಿದ್ದಂಥ ಜಾಗ, ಅಮ್ಮ ಅವ್ರು ತುಂಬಾ ಪ್ರೀತಿಸುವಂಥ ಜಾಗ. ಅಮ್ಮ ಅವ್ರು ಕೂತ್ಕೋತಾ ಇದ್ದಿದ್ದು ಇಲ್ಲೇ. ಸೊ ಸರ್, ನೀವು ಅಮ್ಮ ಜೊತೆ ಕುತ್ಕೊಂಡು ಇಲ್ಲೇ ಮಾತಾಡ್ತಾ ಇದ್ರಿ, ಇಲ್ಲೇ ಕುತ್ಕೊಂಡು ಮಾತಾಡ್ತಿದ್ರಿ. ಹೌದಾ? ಓಕೆ. ಸೊ ಇದೆಲ್ಲ ಸರ್, ಇದೆಲ್ಲ ಏನು ಪೆಪರ್ಮೆಂಟ್ ಇಷ್ಟನಾ ಅಮ್ಮ ಅವ್ರಿಗೆ? ಹೌದಾ? ಇಲ್ಲ ಸರ್, ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ನೋಡ್ಬೋದಾ ಸರ್ ಅದು? ಎಸ್ ಇಲ್ಲ ಬೇಡ ಸರ್, ಇದು ನೋಡಿ. ಇದು ನಾನು ಕೂಡ ಇಷ್ಟಪಡ್ತೀನಿ. ಇದು ಏನ್ ಹೇಳ್ತಾರೆ, ಪೆಪರ್ಮೆಂಟ್ಗಳು ತುಂಬಾ ಚೆನ್ನಾಗಿದೆ. ಪೆಪರ್ಮೆಂಟು ಹೌದು. ಲಿಂಬೆ ಹೋಳಿ ಅಂತ ಹೇಳ್ತೀವಿ ನಮ್ ಸೈಡ್. ಇದು ಲಿಂಬೆ ಹೋಳಿ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ, ತುಂಬಾ ಜನ ಬರ್ಗರ್ ಪಿಜ್ಜಾ ಅಂತ ಏನೇನೋ ಹೋಗ್ತಾರೆ ನೋಡಿ. ಇದು ಇವಾಗ್ಲೂ ಕೂಡ ಇದೆ. ಬರ್ಗರ್ ಪಿಜ್ಜಾ ಒಂದು ಟೈಮಲ್ಲಿ ನಿಂತೋಗ್ಬಿಡ್ಬೋದು, ಬಟ್ ಇದು ಯಾವತ್ತೂ ನಿಲ್ಲೋದಿಲ್ಲ. ತುಂಬಾ ಇಷ್ಟಪಡೋದು. ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೀನಿ ನೋಡಿ. ಇದು ಅಮ್ಮವರು ತಿಂತಾ ಇದ್ರಿ ಇಂಥದ್ದೆಲ್ಲ. ಪೆಪರ್ಮೆಂಟ್ ಎಲ್ಲ ಇದೆ ನೋಡಿ, ಇಲ್ಲಿದೆ ನೋಡಿ ಎಷ್ಟು ತರ ಪೆಪರ್ಮೆಂಟ್ಸ್ ಇಟ್ಟಿದ್ದಾರೆ ನೋಡಿ. ಇಲ್ಲಿದೆ, ಇಲ್ಲಿ ನೋಡಿ, ಪ್ರತಿಯೊಂದು ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ನೋಡಿ, ಜೀರಿಗೆ ಪೆಪರ್ಮೆಂಟು. ಓಕೆ, ಇಲ್ಲಿ ಅಮ್ಮವ್ರು ಇರ್ತಾ ಇದ್ದಂಥ ಜಾಗ ಇದು. ಸೊ ಇದು ಸರ್ ಪಾದರಕ್ಷಣೆ ಅಮ್ಮವರು ಸರ್. ಇದು ಪಾದರಕ್ಷಣೆ ಬಂದು ಇದು ಮಹಾರಾಷ್ಟ್ರದಿಂದ ಬಂದಿದ್ದು. ಓಕೆ ಸರ್, ಮಹಾರಾಷ್ಟ್ರದಿಂದ ಅಂಬಾಭವಾನಿ ಮಠದಿಂದ ಬಂದಿರೋದು. ಇದೆ ಸರ್. ಓಕೆ ಬದುಕಿದ್ದಾಗಲೇ ಹಾಂ ಸರ್, ಪಾದರಕ್ಷಣೆ ತೊಗೊಂಬಂದು ನಮ್ಮ ಪಾದಕ್ಕೆ ಹೇಳಿದ್ರು, ಅಂಬಾಭವಾನಿ ಬೇರೆ ಯಾರು ಇಲ್ಲ, ನಿಮ್ ತಾಯಿನೇ ಹೋಗ್ರಿ. ಓಕೆ ಸರ್, ಮುಂದೆ ನೋಡಿ. ಇದು ಲೀಲಾವತಿ ಅಮ್ಮ ಅವರು ಅಂಬಾಭವಾನಿ ದೇವಸ್ಥಾನದಿಂದ ಬಂದಿರೋದು. ಅದು ಮಹಾರಾಷ್ಟ್ರದಿಂದ ಬಂದಿರೋದು. 700 ಕಿಲೋಮೀಟರ್ ದೂರದಿಂದ ಅಲ್ಲಿಂದ ತಂದಿರೋದು. 600-700 ಕಿಲೋಮೀಟರ್ ತಂದಿರೋದು ಅಂತ ಇದು ನೋಡಿ. ಇದು ಅಮ್ಮ ಅವರು ಹಾಕೊಳ್ತಾ ಇದ್ರು, ಲೀಲಾವತಿ ಅಮ್ಮ ಅವರು. ಇಲ್ಲಿದೆ ನೋಡಿ ಸರ್. ಇದೇನು ಸರ್ ಇದು? ಓಹೋ ಸರಿ ಸರ್. ಎರಡು ಮಲಗಿದಾಗಲೇ ಪಾದಕ್ಕೆ ಹಾಕ್ಬಿಟ್ಟು ಹಾಂ ಸರ್, ನೀರು ತೊಳೆದು ಕುಡಿಸಿ ನಮಗೆ ಅವರು ಬಾಳ್ಬೇಕು, ಬಾಳ್ಬೇಕು. ಅವ್ರು ಅಂತ ವ್ಯಕ್ತಿ, ಅವ್ರನ್ನ ನೀವು ಬಿಟ್ಕೊಡೋ ಹಾಗಿಲ್ಲ. ಹಾಂ ಸರ್, ಹೌದು ಸರ್, ಹೌದು, ಖಂಡಿತ ಸರ್. ಹಾಗೇನೆ ಬರೀ ಅಮ್ಮವ್ರ ಸ್ಮಾರಕ ಮಾತ್ರ ನಾವು ಅಲ್ಲ, ಪಕ್ಕದಲ್ಲಿ ಸಣ್ಣ ಪ್ರಸಾದ ಆದ್ರೂ ಜನಗಳು ಸ್ವೀಕರಿಸಲಿ, ಒಂದು ಅಡಿಗೆ ಮನೆ, ಒಂದು ಭೋಜನಾಲಯ ಮಾಡ್ತಾ ಇದ್ದೀರಾ ಸರ್? ರೆಡಿ ಮಾಡ್ಬಿಟ್ಟು. ಹೌದಾ? ಓಕೆ. ಉದ್ಘಾಟನೆ ಆದ ತಕ್ಷಣ ಬನ್ನಿ ಸರ್, ದಯವಿಟ್ಟು. ಆಯ್ತು ಸರ್. ಯಾಕಂದ್ರೆ ಜನಗಳಿಗೋಸ್ಕರನೇ ಅಪ್ಪ ಇದು. ತುಂಬಾ ಚೆನ್ನಾಗಿ ಕಟ್ಟಿದ್ದೀರಾ, ಅಭಿಮಾನಿಗಳಿಗೋಸ್ಕರನೇ. ತುಂಬಾ ಚೆನ್ನಾಗಿ ಕಟ್ಟಿದ್ದೀರಾ ಸರ್, ತುಂಬಾ ಅದ್ಭುತವಾಗಿದೆ, ಸುಂದರವಾಗಿದೆ. ಅಲ್ಲಿ ನಿಂತ್ಕೊಂಡ್ರೆ ಏನೋ ಮನಸ್ಸಿಗೆ ಒಂದು ಶಾಂತಿ ಅನ್ಸುತ್ತೆ, ಆ ತರ ಕಟ್ಟಿದ್ದೀರಾ. ಈಗ ನಿಮ್ಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿರುತ್ತೆ, ಯಾಕಂದ್ರೆ ಮೇಲಿಂದ ಕೆಳಗೆ ಹೋಗೋದು. ಹಾ ಸರ್. ಈಗ ಅಲ್ಲೊಂದು ಮನೆ ಕಟ್ಸ್ಬಿಡ್ತೀನಿ ನಾನು. ಹಾ ಸರ್. ಸೊ ಬಂದವ್ರು ಯಾರು ಹಿಂಸೆ ಪಟ್ಕೋಬಾರ್ದು, ಒಂದು ಕೂತ್ಕೊಂಡು ನೆಮ್ಮದಿಯಾಗಿ ಇದು ಮಾಡ್ಕೊಂಡು ಹೋಗುತ್ತೆ. ಹೋಗ್ಲಿ ಸರ್. ಒಂದು ಹಾಸ್ಪಿಟ್ಲ್ ಕಟ್ಟಿದ್ದೀರಾ ಇಲ್ಲಿ? ಹಾಸ್ಪಿಟ್ಲ್, ಹೌದು ಸರ್. ಎಷ್ಟು ವರ್ಷ ಆಯ್ತು ಸರ್ ಅದು ಕಟ್ಸ್ಬಿಟ್ಟು?
ಬೊಮ್ಮೆಯವರು ಉದ್ಘಾಟನೆ ಮಾಡಿರೋದು. ಹೌದಾ? ಬೊಮ್ಮಾಯಿಯವರು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇನ್ನೊಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದ್ದೀಗ. ಓಕೆ, ಇಲ್ಲಿ ಹಾಸ್ಪಿಟಲ್. ಸರಿ ಸರಿ, ನೋಡಿದ್ವಿ, ಬರ್ತಾ ಪಶು ವೈದ್ಯಕೀಯ ಅಲ್ಲೊಂದಿದೆ. ಪಶುಗಳಿಗೂ ವೆಟರ್ನರಿನೂ ಮಾಡಿದ್ದೀರಾ? ಓಹೋ ಹೋ ಹೋ ಹೋ, ಸರಿ ಸರ್, ಸರಿ ಸರ್. ಆಮೇಲೆ ಇದು ಅಮ್ಮವ್ರ ಸ್ಮಾರಕನ ಅವರೇ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಂ ಸರ್, ಹೌದಾ? ಖಂಡಿತ ಸರ್, ಬರುವ ನೋಡೋಣ. ಸೊ ನಿಮ್ದೊಂದು ಹೋಮ್ ಉದ್ಘಾಟನೆ ಖಂಡಿತ ಬನ್ನಿ. ಖಂಡಿತ ಸರ್, ಖಂಡಿತ ಖಂಡಿತ. ಡೇಟ್ ನನಗೆ ಇನ್ನೂ ಸಿಕ್ಕಿಲ್ಲ. ಆಯ್ತು ಸರ್, ಆಯ್ತು ಸರ್, ಖಂಡಿತ ಖಂಡಿತ ಹೇಳ್ತೀವಿ. ಆಯ್ತು ಸರ್, ಆಯ್ತು ಸರ್, ಹಾಗೆ ಆಗಲಿ, ಹಾಗೆ ಆಗಲಿ. ಹಾಂ ಸರ್, ಸಂತೋಷ ಆಯಿತು ತಮ್ಮನ್ನ ಭೇಟಿಯಾಗಿದ್ದು. ಸರ್, ಇಲ್ಲ ನೀವು ಬಂದ ತಕ್ಷಣ ಕೇಳಿದ್ರೆ ನಾವೆಲ್ಲ ಊಟ ಮಾಡ್ಕೊಂಡು ಬಂದ್ವಿ ಸರ್. ಸೊ ನಿಜವಲ್ಲೂ ವೀಕ್ಷಕರೇ, ಅನ್ನದಾತ್ರೆ, ಸೊ ವಿನೋದ್ ರಾಜ್ ಸರ್ ಅವ್ರ ಜೊತೆ ನಾವು ಅವ್ರ ಜೊತೆ ಮಾತಾಡಿದ್ವಿ. ಸೊ ಅವ್ರು ಯಾವ ಥರ ಹೇಳಿದ್ರು, ಪ್ರತಿಯೊಂದು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಒಂಥರ ಡಿಕ್ಷನರಿ ಬುಕ್ ಇದ್ದಂಗೆ. ಪ್ರತಿಯೊಂದು ನಾವು ಹುಡುಕ್ತೀವಲ್ಲ, ಹಾಗೆ ಏನು ಹುಡ್ಕೋದೇ ಬೇಡ, ಎಲ್ಲ ಇವ್ರ ಹತ್ರನೇ ಇದೆ, ಎಲ್ಲ ಒಂದು ಹೇಳ್ಬಿಟ್ರು. ಆಮೇಲೆ ನನಗೆ ಇನ್ನೊಂದೇನಂದ್ರೆ, ವಿನೋದ್ ಸರ್ ಹತ್ರ ನೋಡಿ ಅವ್ರು ನಕ್ಕದ್ರಲ್ಲ, ನಾನು ಟೊಮಾಟೊ ಹಣ್ಣು ಇಟ್ಕೊಂಡಿದ್ದೆ ಅಂತ. ಅದು ನಂಗೆ ತುಂಬ ತುಂಬ ಸಂತೋಷ. ನಾನು ಟೊಮಾಟೊ ಹಣ್ಣು ಅನ್ಕೊಂಡಿದ್ದೆ. ಸೊ ಇವತ್ತೇ ನಿಜಾಂಶ ಅದು. ಏನು ಒಂದು 30 ವರ್ಷ ಆದ್ಮೇಲೆ ಸರ್, 35 ವರ್ಷ ಆಯ್ತಾ ಸಿನಿಮಾ ಬಂದು? ಹಾಂ, ಅದು ಬಂದಾದ್ಮೇಲೆ ಇವತ್ತೇ ನಂಗೆ ಗೊತ್ತಾಗಿದ್ದಾರೆ ಅದು ಎಲೆಕ್ಟ್ರಿಕಲ್ ಅಂದ್ಬಿಟ್ಟು. ಆ ಟೊಮಾಟೊ ಅನ್ಕೊಂಡ್ಬಿಟ್ಟಿದೆ. ಅಪ್ಪಾಜಿ ಥ್ಯಾಂಕ್ ಯು. ಟೊಮಾಟೊ ಹಣ್ಣುಗಳು ಉಳ್ಕೊಂಡ್ಬಿಟ್ಟು. ಓಕೆ ವೀಕ್ಷಕರೇ, ಫ್ರೀಡಮ್ ಟಿವಿ ವೀಕ್ಷಕರಿಗೂ ಧನ್ಯವಾದಗಳು. ಕಾರ್ಯಕ್ರಮನ ಹಿಂಗೆ ನೋಡ್ತಾ ಇರ್ರಿ. ಸೊ ಇವರ ಆಶೀರ್ವಾದ, ಆಮೇಲೆ ಲೀಲಾವತಿ ಅಮ್ಮ ಅವರ ಆಶೀರ್ವಾದ ಖಂಡಿತ ನಮ್ಮಂಥ ಚಿಕ್ಕ ಕಲಾವಿದರ ಮೇಲೆ ಬೇಕು, ನಮ್ಮ ಫ್ರೀಡಮ್ ಟಿವಿ ಮೇಲೆ ಬೇಕು. ಸೊ ಅಪ್ಪಾಜಿ ಅವರೇ, ಫ್ರೀಡಮ್ ಟಿವಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಹೆಸರಲ್ಲೇ ಸ್ವಾತಂತ್ರ್ಯ ಇದೆ. ಹಾ, ಹೌದು. ನೀವು ಇನ್ನೊಂದಷ್ಟು ಸ್ವಾತಂತ್ರ್ಯ ಕೊಡಿಸ್ಕೊಡಿ ಯುವಕರಿಗಾಗ್ಲಿ, ಇಡೀ ಕರ್ನಾಟಕದ ಜನತೆಗಾಗ್ಲಿ, ಭಾರತದ ಜನತೆಗಾಗ್ಲಿ, ವಿಶ್ವದಾದ್ಯಂತ ಎಲ್ಲ ಯಾರ್ಯಾರು ಇದ್ದಾರೋ ಎಲ್ರಿಗೂ ಒಳ್ಳೆ ಸಂದೇಶ, ಒಳ್ಳೆ ವಿಷಯ, ವಾಸ್ತವನ ನೀವು ಹೇಳಿ ಶ್ರೇಷ್ಠತೆನ ಪಡ್ಕೊಂಬನ್ರಿ ಜೀವನದಲ್ಲಿ ಅಂತ ನಾವು ಆಶಿಸ್ತೀವಿ. ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಸ್, ಧನ್ಯವಾದಗಳು ಸರ್. ಅಮ್ಮ ನಿನ್ನ ತ್ಯಾಗಕ್ಕೆ